ಹೆಸರು ಬರತ್ತಂತ ಚಿಕ್ಕಬಳ್ಳಾಪುರದ ನಿವಾಸಿಗಳು ಇವತ್ತು ಏನು ಚಿಕ್ಕಬಳ್ಳಾಪುರದ ಬಂದ್ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂದೀಪ್ ರಣ್ಣ ಅವರ ಮಾರ್ಗದರ್ಶನದಲ್ಲಿ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಪೂರ್ಣ ಬೆಂಬಲ ಸಂದೀಪ್ ಅಣ್ಣ ಅವರ ಒಂದು ನಡೆಯಲ್ಲಿ ಇರ್ತದೆ. ಈ ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರು ತುಂಬಾ ಅವಶ್ಯಕತೆ ಇದೆ. ನಾವ್ಯಾರು ನಾಯಕರಲ್ಲ, ಯಾವುದೇ ಪಕ್ಷದ ಪದಾಧಿಕಾರಿಗಳು ಯಾರು ಇಲ್ಲ. ಯಾವುದೋ ಪಕ್ಷದ ಪದಾಧಿಕಾರಿ ಆಗ್ಬಿಟ್ರೆ ಈ ರೀತಿಯ ಹೋರಾಟಕ್ಕೆ ಶಕ್ತಿ ಬರುತ್ತೆ ಅಂತೇಳಿ ಆ ಪದಾಧಿಕಾರಿಯಿಂದಲೂ ತೆಗೆಸಿದಂತಹ ನಾಯಕರು ಇರುವಂತಹ ಮೂರನೇ ಹಂತದ ಸಂಸ್ಕರಿಸಿದ ನೀರಿಗಾಗಿ ಸಂದೀಪ್ ರೆಡ್ಡಿ ಅಣ್ಣವರು ಹಮ್ಮಿಕೊಂಡಿದ್ದಂತಹ ಈ ನೀರಾವರಿ ಹೋರಾಟ ಇವತ್ತಿನ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಎಲ್ಲ ಅಂಗಡಿ ಮುಗ್ಗರುಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಿದ್ದಾರೆ. ಈ ಅದ್ಭುತ ಬೆಂಬಲ ನೋಡಿದ್ರೆ ಖಂಡಿತ ಇದು ಒಂದು ಹಂತಕ್ಕೆ ಸಿಗುತ್ತೆ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ನೀರು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಬಂದಿದೆ. ಹೇಗಿತ್ತು ಈ ಹೋರಾಟ ಈ ಹಿಂದೆ ನಾವು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರೂ ತೀರ್ಮಾನ ಮಾಡಿದ್ವಿ. ಎಲ್ಲರೂ ಸೇರಿ ಚಿಕ್ಕಬಳ್ಳಾಪುರ ನಗರವನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ಎಲ್ಲರೂ ತೀರ್ಮಾನ ಮಾಡಿ ಎಲ್ಲ ಅಂಗಡಿ ಹತ್ರ ಹೋಗಿ ಕೇಳ್ಕೊಂಡಿದ್ವಿ, ದಯಮಾಡಿ ನೀವೆಲ್ಲ ಬೆಂಬಲ ಕೊಡಬೇಕು ಅಂತ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಅಂಗಡಿಗಳನ್ನ ಸಹ ಸ್ವಯಂ ಪ್ರೇರಿತವಾಗಿ ಚಿಕ್ಕಬಳ್ಳಾಪುರ ಪೂರ್ತಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ನಮಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ನಿಜಕ್ಕೂ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಈ ದಿನ HN ವ್ಯಾಲ್ಯೂ ಅಂತ ಕೊಳಚೆ ನೀರು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದೆ, ಆ ನೀರು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು. ಅದರ ಬಗ್ಗೆ ನಮ್ಮ ಸಂದೀಪ್ ರೆಡ್ಡಿ ಅವರು ಒಂದು ಸಭೆ ಕರೆದು ಪ್ರತಿಭಟನೆ ಮಾಡಬೇಕು. ಆ ನೀರು ಬರಬಾರ್ದು, ನಮಗೆ ಶುದ್ಧೀಕರಣ ಆಗಿರೋಂಥ ನೀರು ಬರಬೇಕು ಅಂತ ಮನವಿ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರಿ. ಅದೇ ರೀತಿಯಾಗಿ ಬಂದ್ ಮಾಡಬೇಕು ಅಂತ ಅಂದ್ಕೊಂಡಾಗ ಬಂದ್ಗೆ ಒಂದು ರಿಕ್ವೆಸ್ಟ್ ಕೇಳಿದ್ರಿ ಎಲ್ಲ ಜನತೆಯಲ್ಲಿ. ಚಿಕ್ಕಬಳ್ಳಾಪುರ ಅಂಗಡಿ ಮುಂಗಟ್ಟುಗಳೆಲ್ಲ ಎಲ್ಲ ಅಂಗಡಿ ಮುಂಗಟ್ಟುಗಳು ಜನರು, ಚಿಕ್ಕಬಳ್ಳಾಪುರ ಜನತೆ ಶುದ್ಧ ನೀರಿಗಾಗಿ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಈ ಏನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿರೋ ಎಲ್ಲ ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕೆರೆ, ಆಮೇಲೆ ತಿಪ್ಪಗೊಂಡಳ್ಳಿ ಕೆರೆ, ಅದಾದ್ಮೇಲೆ ಚಿತ್ರಾವತಿ ಇರ್ಬೋದು, ಪನ್ನಾರ್ ಇರ್ಬೋದು, ಅನೇಕ ಶುದ್ಧವಾದ ನದಿಗಳಿಗೆ ಜೀವ ಕೊಟ್ಟಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ಇಡೀ ಬೆಂಗಳೂರಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಶುದ್ಧವಾದ ನೀರನ್ನು ಕೊಟ್ಟು ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ಅಶುದ್ಧವಾದಂತ ನೀರನ್ನು ಕೊಡುವಂತ ಎಲ್ಲೋ ಪಾಪದ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಳಗಡೆ ಅನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಈ ಹೋರಾಟಕ್ಕೆ ಒಂದು ಸಣ್ಣ ಬೆಂಬಲವನ್ನ ಕೊಡೋಣ ಅಂತ ಹೇಳಿ ಇವತ್ತು ನಾನು ನಿಮ್ಮಲ್ಲಿ ಭಾಗವಹಿಸಿರೋದು ಬಿಟ್ರೆ ಅನ್ಯತೆ ಯಾರು ಭಾವಿಸಬಾರದು. ಭಾನುವಾರ ಮಾರ್ಚ್ 15 ಎಲ್ಲ ಸಂಘ ಸಂಸ್ಥೆಗಳಿಂದ ಸಂಘಟನೆಗಳಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಯಶಸ್ವಿಯಾಗಿದೆ. ಈ ಯಶಸ್ಸಿಗೆ ಕಾರಣೀಭೂತರಾದಂತಹ ಚಿಕ್ಕಬಳ್ಳಾಪುರದ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ವ್ಯಾಪಾರಸ್ಥರ ಶುದ್ಧೀಕರಣ ಇವತ್ತು ಆಗ್ತಾ ಇಲ್ಲ. ಈ ಒಂದು ಶುದ್ಧೀಕರಣ ಆಗ್ತಾ ಇರೋದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜನರಿಗೆ ಅನಾರೋಗ್ಯದ ಸಮಸ್ಯೆ ನಿಧಾನ ಕಂಡು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಕಿಡ್ನಿ ವೈಫಲ್ಯ ಆಗ್ಬೋದು, ಡಯಾಲಿಸಿಸ್. ನನ್ನ ಲೆವೆಲ್ ಏನಿದ್ರು ನಿಮ್ ಲೆವೆಲ್ ಅಷ್ಟೇ. ಈಗ ಒಂದು 3 ಅಡಿ ಔಟಲ್ ಇದ್ದೀನಿ ನಾನು, ಸ್ಟೇಜ್ ಮೇಲೆ ನಿಲ್ಸಿದ್ದೀರಿ ಬಿಟ್ಟರೆ ನಾನು ನಿಮ್ ಲೆವೆಲ್ ಇಂದಾನೇ ನಾನು ಈ ಲೆವೆಲ್ ಬಂದಿರ್ತಕ್ಕಂಥದ್ದು. ಅದ್ರ ಮೇಲೆ ನಾನು ಯೋಚನೆ ಮಾಡುವಂತ ದೊಡ್ಡ ವ್ಯಕ್ತಿ ನಾನಲ್ಲ. ಮಾತಾಡೋದಕ್ಕಿಂತಲೂ ಕೂಡ ನಾವು ಮಾಡುವಂತ ಕೆಲಸ ಮಾತಾಡ್ಬೇಕು. ಮಾತಾಡೋದೇ ವೃತ್ತಿ ಆಗ್ಬಾರ್ದು. ನಾವೇನ್ ಮಾಡಿರ್ತೀವಿ ಕೆಲಸ ಅದು ಜನ ಮಾತಾಡ್ಬೇಕು. ನೀವು ಇವತ್ತು ಈ ಬಂದನ್ನ ಕರೆ ಕೊಟ್ಟಿದ್ದೀರಿ. ಒಂದಷ್ಟು ಜನ ಬಾಗಿಲು ಬಂದ್ ಮಾಡಿದ್ದಾರೆ, ಒಂದಷ್ಟು ಜನ ತೆಗೆದಿದ್ದಾರೆ. ಆದರೂ ಸಹ ಜನಕ್ಕೆ ಈ ಬಿಸಿ ಮುಟ್ಟಿದೆ. ಏನಂತೀರಣ್ಣ? ಈಗ ನಾನು ಬೆಳಗ್ಗೆಯಿಂದ ಓಡಾಡ್ತಾ ಇರೋ ಪ್ರಕಾರ ಭಾಗಶಃ ಅಂಗಡಿಗಳು ಮುಚ್ಚಿದೆ. ಸ್ವಯಂಪ್ರೇರಿತವಾಗಿ ಜನರೇ ಯಾವುದೇ ನಾಯಕರ ದೊಡ್ಡ ನಾಯಕರ ಏನು ಕೂಗಿಲ್ಲದೆ ಜನಸಾಮಾನ್ಯರ ಕೂಗು ಇವತ್ತು ಪ್ರತಿ ಮನೆಗೆ ತಲುಪಿದೆ. ಒಂದಷ್ಟು ಎಸೆನ್ಷಿಯಲ್ ಆಗಿರುವಂಥದ್ದು, ಅತ್ಯವಶ್ಯಕವಾಗಿರುವಂತಹ ಕೆಲವು ಅಂಗಡಿಗಳನ್ನ ಓಪನ್ ಮಾಡಿದೆ. ಅದು ಬಿಟ್ಟು ಒಂದಷ್ಟು ಕೆಲವು ಕಾಂಗ್ರೆಸ್ ನಾಯಕರು ಬೇಳಾಡಿ ಬೆದರಿಸಿ ಕೆಲವು ಅಂಗಡಿಗಳನ್ನ ತೆಗೆಸಿರೋದನ್ನ ಗಮನಿಸಿದ್ವಿ. ನಮ್ಮ ಬೆಂಬಲಿಗರು, ನನ್ನ ಜೊತೆ ಇರುವಂತಹ ಎಲ್ಲ ನನ್ನ ಯುವ ಮಿತ್ರರು ಅಂಗಡಿಗಳನ್ನ ಮುಚ್ಚೋಣ ಅಂತ ಹೇಳಿದ್ರು. ನಾನು ಹೇಳಿದೆ, ನೋಡಿ, ಯಾವುದೇ ಕಾರಣಕ್ಕೂ
ಆ ರೀತಿ ಬಲವಂತದ ಬಂದು ನಮಗೆ ಬೇಕಿಲ್ಲ. ಅವ್ರಿಗೆ ಒಂದು ದಿವಸ ಬುದ್ಧಿ ಬರುತ್ತೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಯಾರು ಈ ಹೋರಾಟಕ್ಕೆ ಬೆಂಬಲ ಕೊಡ್ತಿಲ್ಲ ಅವ್ರ ಮನೆಗಳಲ್ಲಿ ಹೆಣ ಬೀಳದೇ ಇರಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ತೊಂದರೆ ಕೊಡೋದು ಬೇಡ. ಕಾಲ ಅನ್ನೋದು ಎಲ್ಲರಿಗೂ ಬುದ್ಧಿ ಕಲಿಸುತ್ತೆ. ಅದುವರೆಗೂ ಅವ್ರು ಬಿಟ್ಬಿಡೋಣ. ಅಟ್ಲೀಸ್ಟ್ ನಾವಾದರೂ ಇಡೀ ಭಾರತದ ಕೂಗಾಗಿ ಮಾರ್ಪಟ್ಟಿದ್ದೀವಿ ಚಿಕ್ಕಬಳ್ಳಾಪುರದ ಜನತೆ. ನನಗೇನು ಮಂಜುನಾಥ್ ಅಣ್ಣ, ಡಾಕ್ಟರ್ ಮಂಜುನಾಥ್ ಅವರು ಸಂಸದರು ಫೋನ್ ಮಾಡಿ ಹೇಳಿದ್ದು ಅದನ್ನೇ, ಇಡೀ ದೇಶಕ್ಕೆ ಈ ರೀತಿಯ ನೀರುಗಳನ್ನು ಹರಿಸೋದಕ್ಕೆ ಬೇರೆ ಬೇರೆ ಸರ್ಕಾರಗಳು ಪ್ಲಾನ್ ಮಾಡ್ತಾ ಇದೆ. ಅಂಥದ್ರಲ್ಲಿ ನೀವು ಈ ಒಂದು ಹೋರಾಟದ ಕಿಚ್ಚೇನು ಎಬ್ಸಿದ್ದೀರ ಚಿಕ್ಕಬಳ್ಳಾಪುರದ ಜನತೆ, ಇಡೀ ಭಾರತ ದೇಶ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೆ ಅನ್ನುವಂತಹ ದೊಡ್ಡ ಮಾತನ್ನು ಅವ್ರು ಹೇಳಿದ್ರು. ಎಲ್ಲರಿಗೂ ಮಾದರಿ ನೀವು ಚಿಕ್ಕಬಳ್ಳಾಪುರದ ಜನ ಅಂತ ಹೇಳಿದ್ದಾರೆ. ಆ ರೀತಿಯ ಒಂದು ಅರ್ಥಪೂರ್ಣವಾದ ಚಳವಳಿಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ. ನಿಜಕ್ಕೂ ಇವತ್ತು ನಮ್ಗೇನು ಪ್ರತಿಫಲ, ಒಂದು ಫಲಿತಾಂಶ ಸಿಕ್ಕಿದೆ, ನಿಜಕ್ಕೂ ಖುಷಿ.